ಬ್ರೇಕ್ನ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಉಳಿದ 6 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡಿ. ಇನ್ನು ತುಲಾರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಬುಧ 6ನೇ ಮನೆಗೆ ಹೋಗ್ತಾ ಇದ್ದೀನಿ. ಅದು ರಾಹು ಜೊತೆಗೆ. ಈ ಕಾರಣದಿಂದಾಗಿ ಇನ್ಫೆಕ್ಷನ್ಸ್, ಮುಖ್ಯವಾಗಿ ಚರ್ಮ ಸಂಬಂಧಿ ಅಲರ್ಜಿ, ಯಾವುದನ್ನು ಸ್ಕಿನ್ ಡಿಸೀಸ್ ಅಂತೀವೋ ಆ ರೀತಿಯ ತೊಂದರೆಗಳುಂಟಾಗೋ ಸಾಧ್ಯತೆ ಇದೆ. ಹುಷಾರಾಗಿರಿ. ಅದರ ಹೊರತಾಗಿ ಶತ್ರುಗಳ ಬಾಧೆ ಶುರುವಾಗುತ್ತೆ, ಶತ್ರುಗಳ ವಿರೋಧ ಶುರುವಾಗುತ್ತೆ, ಕೋರ್ಟ್ ಕಚೇರಿ ಅಲ್ದಾಡಬೇಕಾದ ಪರಿಸ್ಥಿತಿ ಬರಬಹುದು. ಸ್ವಲ್ಪ ಹುಷಾರಾಗಿರಬೇಕು. ಅದರ ಹೊರತಾಗಿ ಶುಕ್ರ ಅವನ ಫಲ ಚೆನ್ನಾಗಿದೆ. ಹೀಗಾಗಿ ಆರೋಗ್ಯದಲ್ಲಿ ಏನೂ ಅಂಥ ತೊಡಕಾಗೋದಿಲ್ಲ, ಯೋಚನೆ ಮಾಡಬೇಡಿ. ವೃತ್ತಿಯಲ್ಲೂ ನಿಮಗೆ ಅನುಕೂಲಕರವಾಗಿರುತ್ತೆ, ಆತಂಕ ಬೇಡ. ಈ ಒಂದು ತೊಂದರೆ ನಿವಾರಣೆಗೆ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ, ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಬಹುದು. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ಬುಧನ ಪ್ರವೇಶ ಆಗ್ತಾಯಿದೆ. ಪಂಚಮ ಸ್ಥಾನ ಏನು? ಬುದ್ಧಿ ಸ್ಥಾನ. ಬುದ್ಧಿಗೆಡುತ್ತೆ. ಅಲ್ಲಿ ರಾಹು ಜೊತೆಗಿದ್ದಾನೆ. ಈ ಕಾರಣದಿಂದಾಗಿ ಬುದ್ಧಿ ವ್ಯತ್ಯಾಸ ಆಗುತ್ತೆ. ಅನ್ಯರ ಮಾತು, ಸಲಹೆ ಇವುಗಳು ನಿಮ್ಮ ತಲೆ ಕೆಡಿಸುತ್ತೆ, ಮನಸ್ಸು ಹಾಳಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಬರುತ್ತೆ. ಮಕ್ಕಳಿಂದಾಗಿ ಅತಿಯಾದ ನಿರೀಕ್ಷೆ ಉಂಟಾಗುತ್ತೆ. ಅವನು ಅದನ್ನು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ, ಇತ್ತನ್ನು ಕೊಡಲಿಲ್ಲ, ಬರೀ ಕಂಪ್ಲೇಂಟ್ಸೇ ಆಗುತ್ತೆ. ಆದರೆ ಸಮಾಧಾನ ಇರೋದಿಲ್ಲ. ಮಕ್ಕಳಿಂದ ಅಸಮಾಧಾನ. ಇನ್ನು ವೃತ್ತಿಯಲ್ಲಿ ಅದು ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗುತ್ತೆ. ಕೆಲಸ ಕಾರ್ಯಗಳಿಗೇನು ತೊಡಕಿಲ್ಲ. ಈ ದಿವಸ ಮಾತ್ರ ದಾಂಪತ್ಯದಲ್ಲೂ ಅಸಮಾಧಾನ ಸೂಚಿಸ್ತಾ ಇದೆ. ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪ ಮಾಡ್ಕೊಳ್ತೀರಾ. ಏನು ಬೇಡದ ಆಲೋಚನೆಗಳು ಎದ್ದೇಳುತ್ತೆ ಮನಸ್ಸಲ್ಲಿ. ಇದರ ನಿವಾರಣೆಗೆ ಒಂದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ತಕ್ಕಂಥದ್ದು. ಎರಡನೇದು, ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳೋದು. ಇನ್ನು ಧನುರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಬುಧ ಅವನು ವೀಕ್ ಆಗ್ತಿದ್ದಾನೆ. ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ನಿಮಗೂ ಕೂಡ ತೊಡಕಾಗುತ್ತೆ. ಎಷ್ಟು ದಿವಸ ನೆಮ್ಮದಿಯಾಗಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದುಬಿಡ್ತಾ ಇದ್ರಿ. ಈಗ ಹಾಗಾಗಲ್ಲ. ನೀವು ಮಾಡಿದ ಕೆಲಸ ಎಷ್ಟೊತ್ತು ಕೂತಿದ್ದೀರಾ, ಎಷ್ಟು ಕೆಲಸ ಮಾಡಿದ್ದೀರಾ, ಈ ವಿವರ ಎಲ್ಲ ಕೊಡಬೇಕಾಗತ್ತೆ. ಅಂಥದ್ದೊಂದು ಪರಿಪಾಟಲು ಶುರುವಾಗುತ್ತೆ. ಇನ್ನು ಬಂಧುಗಳಲ್ಲಿ ಕಿರಿಕಿರಿ ಶುರುವಾಗುತ್ತೆ. ಎಷ್ಟು ದಿವಸ ಯಾವುದೇ ಇಲ್ಲದ್ದು ಈಗ ಒಂದು ಯಾರು ಈ ಥರ ಅಂದುಬಿಟ್ರಲ್ಲ ಮಾತು ಅಂತ ಶುರುವಾಗುತ್ತೆ. ಬಂಧುಗಳಲ್ಲಿ ಅಸಮಾಧಾನ, ವಿರೋಧ, ಸ್ನೇಹಿತರಲ್ಲಿ ಅಸಮಾಧಾನ, ವಿರೋಧ, ಪ್ರಯಾಣದಲ್ಲಿ ತೊಂದರೆಗಳು, ಅಲರ್ಜಿಗಳು, ಹೃದಯ ಸಂಬಂಧಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಲಂಗ್ ಇನ್ಫೆಕ್ಷನ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇದೆ. ಸಪ್ತಮ ಸ್ಥಾನದ ಅಧಿಪತಿಯೂ ಹೌದು. ಹೀಗಾಗಿ ದಾಂಪತ್ಯದಲ್ಲೂ ಮನಸ್ತಾಪಗಳು, ಸುಖ ನಾಶವಾಗುತ್ತೆ. ಏನಪ್ಪ ಇಷ್ಟು ಹೆದರಿಸ್ತಾ ಇದ್ದೀರಾ ಅಂತ ಬೈಕೋಬೇಡಿ. ಇದಕ್ಕೆ ಪರಿಹಾರ ಏನಪ್ಪ? ವಿಷ್ಣು ಸಹಸ್ರ, ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನೋಡಿ, ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಒಳ್ಳೆಯ ಬಲ ಬರ್ತಾ ಇದೆ. ಹೀಗಾಗಿ ವೃತ್ತಿಯಲ್ಲಿ ತೊಡಕಿಲ್ಲ. ಏನು ತೊಡಕು ನಿಮಗೆ ಅಂತಂದರೆ, ದೈವ ಸಹಾಯ ಇರೋದಿಲ್ಲ, ಅನುಕೂಲ ಸುಲಭದಲ್ಲಾಗಲ್ಲ, ಪರಿಶ್ರಮ ಪಡಬೇಕು. ಈ ಉಪನ್ಯಾಸಕರಿಗೆ ಮತ್ತು ಈ ಸ್ಟೇಷನರಿ ಅಥವಾ ಶಾಲೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತೊಡಕಿದೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಮಾತಿನ ಬಲ ಚೆನ್ನಾಗಿರ್ತದೆ. ಕಲಾವಿದರಿಗೆ ತುಂಬ ಚೆನ್ನಾಗಿರ್ತದೆ. ಇನ್ನು ಮೇಲೆ ಶುಕ್ರನ ಪರಿವರ್ತನೆ ಇದೆಯಲ್ಲ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಉಂಟಾಗಿಬಿಡುತ್ತೆ. ಮತ್ತು ಈ ವಸ್ತ್ರ ವಿನ್ಯಾಸ, ವಸ್ತ್ರ ವ್ಯಾಪಾರ ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಬುಧನ ಆ ಒಂದು ಬಲಹೀನತೆ ನಿವಾರಣೆಗೆ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ವಾಕ್ಸ್ಥಾನಕ್ಕೆ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ ಬುಧ. ಹೀಗಾಗಿ ಮಾತು, ಹಣ ಈ ವಿಚಾರಗಳಲ್ಲಿ ತೊಂದರೆ ಅನುಭವಿಸ್ತೀರ. ಮಾತು, ಹಣದಲ್ಲಿ ತೊಂದರೆ, ವಿದ್ಯಾರ್ಥಿಗಳಿಗೆ ತೊಂದರೆಗಳು, ಜೊತೆಗೆ ಕುಟುಂಬದಲ್ಲಿ ಬಂಧುಗಳ ವಿಚಾರದಲ್ಲಿ ಕಲಹ, ಮಕ್ಕಳು, ನಿಮ್ಗೆ ಯಾರೋ ಬಂಧುಗಳ ಜೊತೆಗೆ ಮಕ್ಕಳಿಗೇನೋ ವರ್ತನೆ ಮಾಡಿದ್ರು, ಮಕ್ಕಳಿಗೆ ಅವರೇನೋ ಹೇಳ್ತಾರೆ, ಸಲಹೆ ಕೊಡ್ತಾರೆ, ಅಥವಾ ಇನ್ನೇನೋ ಒಂದು ಬಾರಿಸ್ತಾರೆ. ಅದು ನೋಡಿ ಎಂಥ ರಣರಂಗ ಸೃಷ್ಟಿ ಮಾಡುತ್ತೆ ಅಂದರೆ ಆ ಥರದ್ದೆಲ್ಲ ಶುರುವಾಗ್ಬಿಡುತ್ತೆ. ಬಂಧುಗಳು ಹಾಗೂ ಮಕ್ಕಳಿಂದ ಸಮಸ್ಯೆ ಅಂತ ಇದರ ಅರ್ಥ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಉಳಿದ ಹಾಗೆ ದಿವಸ ಶುಕ್ರನ ಪರಿವರ್ತನೆಯೂ ಇದೆಯಲ್ಲ, ಹೀಗಾಗಿ ಸೌಖ್ಯ ಏರ್ಪಾಡಾಗುತ್ತೆ. ಈ ಮನೆ, ಗೃಹ ನಿರ್ಮಾಣ, ವಾಹನ ಖರೀದಿ ಇಂಥದ್ದೇನಾದರೂ ಯೋಚನೆ ಇದ್ದರೆ ಅದಕ್ಕೊಂದು ಏರ್ಪಾಡಾಗುತ್ತೆ. ಹೀಗಾಗಿ ಒಂದು ಕಡೆ ಸೌಖ್ಯ ಇದೆ, ಮತ್ತೊಂದು ಕಡೆ ಬಂಧುಗಳ ವಿಚಾರ ಸ್ವಲ್ಪ ಹುಷಾರಾಗಿರಿ. ಮಾತು, ಹಣ ವಿಚಾರದಲ್ಲಿ ಹುಷಾರಾಗಿರಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ದಿವಸ ಎಲ್ಲ ರಾಶಿಯವರು ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ನೋಡಿ, ಸುಖಾಧಿಪತಿ, ದಾಂಪತ್ಯದ ಅಧಿಪತಿ ಕೂಡ ಹೌದು, ಅವನು ವೀಕ್ ಆಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಸುಖಕ್ಕೆ ಕತ್ತರಿ ಬೀಳುತ್ತೆ, ಅಸಮಾಧಾನ ಇರ್ತದೆ. ಚರ್ಮದ ಸಂಬಂಧಿ ತೊಂದರೆಗಳು ಉಂಟಾಗೋ ಸಾಧ್ಯತೆ ಅಧಿಕವಾಗಿದೆ. ಸ್ಕಿನ್ ಅಲರ್ಜಿ ಉಂಟಾಗುತ್ತೆ. ಶಿರೋಭಾಗದಲ್ಲಿ ಈ ತಲೆ ಕೂದಲಿಗೆ ಸಂಬಂಧಿಸಿದ ಹಾಗೆ ತಲೆಗೇನೋ ರಾಡಿ ಆಗಿಬಿಡ್ತಕ್ಕಂಥದ್ದು, ಒಂದು ಸಣ್ಣ ಗಾಯ ಆಗಿರುತ್ತೆ, ಅದು ರಾಡಿ ಆಗಿಬಿಡುತ್ತೆ. ಅಂಥದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿದೆ. ಈ ದಿವಸ ವೃತ್ತಿಯಲ್ಲೇನೂ ತೊಡಕಿಲ್ಲ, ಅನುಕೂಲ ಇದೆ. ಇಷ್ಟ ಮಿತ್ರರಿಗಾಗಿ ಒಂದಷ್ಟು ಹಣ ಕಳ್ಕೊಳ್ತೀರ,
ಆಪ್ತರಿಗಾಗಿ ಏನೋ ಉಡುಗೊರೆ ಕೊಡಿಸ್ಬೇಕು, ಇನ್ನೇನು ಈ ಥರದ್ದು ಒಂದಷ್ಟಿದೆ ಖರ್ಚು. ಆತ್ಮೀಯರಿಗಾಗಿ ವ್ಯಯ. ಇದರ ನಿವಾರಣೆಗೆ ಏನಪ್ಪ ಮಾಡಬೇಕು? ನಾಗಕವಚ ಕೇಳಿಸ್ಕೊಳ್ಳಿ, ಅದು ಆರೋಗ್ಯವನ್ನು ಕಾಪಾಡುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲಪ್ಪ ಅಂತಕ್ಕಂಥವ್ರಿಗೂ ಕೂಡ ಒಂದು ವಿಶಿಷ್ಟವಾದ ಮಂತ್ರ ಯಾವುದು ಈ ದಿವಸದ ಕಷ್ಟವನ್ನು ದಾಟಲಿಕ್ಕೆ? ಗಮನಿಸಿ. ಓಂ ಶುಭಪ್ರದಾಯ ನಮಃ. ಈ ಮಂತ್ರವನ್ನು ಹೇಳಿಕೊಂಡ್ರೆ ನೋಡಿ, ಬುಧ ಬಲಹೀನಾಗ್ತಾ ಇದ್ದಾನೆ, ಆದರೂ ನಿಮಗೊಂದು ಶುಭ ಫಲ ಬರಬೇಕು ಅಂದರೆ ಈ ಬುಧನ ಮಂತ್ರವನ್ನು ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಇವತ್ತಿನ ಪಂಚಾಂಗದ ಬಗ್ಗೆ ತಿಳಿಸ್ಕೊಟ್ರಿ, ರಾಶಿ ಫಲಾಫಲಗಳ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಸಂದೇಶಗಳಿಗೂ ಕೂಡ ಉತ್ತರವನ್ನು ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇವತ್ತಿನ ರಾಶಿ ಫಲಗಳು, ಸಂದೇಶಗಳಿಗೆ ಉತ್ತರ, ಇವತ್ತಿನ ಪಂಚಾಂಗದ ಬಗ್ಗೆ ಶಾಸ್ತ್ರಿಗಳು ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ನಿಮ್ಮ ಭೇಟಿ ನಾಳಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.